ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ಸುಮಾರು 2 kg ಹೊಳೆಯ ತೆಲಪಿಯಾ ಮೀನ ತಂದಿದ್ದೇವೆ. ಜವಾರಿ ಮೀನ, ನಿಕ್ಕ ಹೊಳಿ ಮೀನ ಇದು. ಇದಕ್ಕೆ ನಾವು ಸ್ವಲ್ಪ ಕಟ್ ಮಾಡಿ ಎಲ್ಲ ವಾಶ್ ಮಾಡಿದ ಮೇಲೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಅರಿಶಿಣ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ಉಪ್ಪು ಮತ್ತು ಅರಿಶಿಣ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸುಮಾರು 10 ರಿಂದ 15 ನಿಮಿಷ ಅಥವಾ 20 ನಿಮಿಷ ಅಷ್ಟೇ ಬಿಡಬೇಕು. ಆವಾಗ ಅದು ಮೀನು ಉಪ್ಪನ್ನು ಹೀರಿಕೊಂಡು ಸ್ವಲ್ಪ ಸಾಲ್ಟಿ ಆಗುತ್ತೆ, ಚೆನ್ನಾಗಿ ರುಚಿ ಬರುತ್ತೆ ಫ್ರೆಂಡ್ಸ್. ನೋಡಿ, ಈ ಥರ ಮಿಕ್ಸ್ ಮಾಡಿದ್ದೀವಿ ನಾವು. ಮಿಕ್ಸ್ ಮಾಡಿ ಸುಮಾರು 10 ರಿಂದ 15 ನಿಮಿಷ ಅಥವಾ 20 ನಿಮಿಷ ಇಟ್ಟರೂ ಕೂಡ ಚೆನ್ನಾಗಿ ಆಗುತ್ತೆ. ಫಿಶ್ ಮಸಾಲೆನ ರೆಡಿ ಮಾಡ್ಕೊಂಡಿದ್ದೀವಿ. ಇದು ಹುಣಸೆ ಹಣ್ಣು, ಟರ್ಮೆಂಡು. ಇದು ಕೂಡ ಬಹಳ ಒಂದು ಸಾರಿಗೆ ಅವಶ್ಯಕತೆ. ನೋಡಿ ಫ್ರೆಂಡ್ಸ್, ನಾನು ಇವಾಗ ಫ್ಲೇಮನ್ನು ಆನ್ ಮಾಡಿದ್ದೇವೆ. 3 ಟೀ ಸ್ಪೂನು ನಮಗೆ ಎಣ್ಣೆ ಬೇಕು ಮೀನವನ್ನು ಬಗಾರ್ ಕೊಡಲಿಕ್ಕೆ. ಇದು ಸ್ವಲ್ಪ ಉಳ್ಳಾಗಡ್ಡಿ ಅಂತೀವಿ, ಮತ್ತು ಇದು ಬೆಳ್ಳುಳ್ಳಿ. ಉಳ್ಳಾಗಡ್ಡಿ ಮತ್ತು ಬೆಳ್ಳುಳ್ಳಿ ಹಾಕೋದ್ರಿಂದ ಸ್ವಲ್ಪ ಪಾಣಿ ಒಂದು ಸೂಪರಾಗಿ ಸ್ಮೆಲ್ ಬರುತ್ತೆ, ಒಂದು ಸೂಪರ್ ಟೇಸ್ಟ್ ಆಗುತ್ತೆ ಫ್ರೆಂಡ್ಸ್. ಈಗ ನಾನು ಆ ಕಲ್ಲನ್ನು ಸ್ವಚ್ಛಾಗಿ ಇದು ವಾಶ್ ಮಾಡಿ ಬೆಳ್ಳುಳ್ಳಿಯನ್ನು ಅರ್ಧಂಬರ್ಧ ಕುಡ್ತಾ ಇದ್ದೇನೆ. ಇದು ಬೆಳ್ಳುಳ್ಳಿ ಈಗ ನಾವು ಪಾಣಿ ಕೊಡೋಮ ಫ್ರೆಂಡ್ಸ್. ಸೂಪರಾಗಿ ಸ್ಮೆಲ್ ಬರುತ್ತೆ, ಸಾರು ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ನೋಡಿ ಯಾವ ರೀತಿ ಚುರ್ರು ಅಂತ ಇದೆ ಅಂತ. ಇವಾಗ ನಾವು ಕಟ್ ಮಾಡಿರುವಂಥ ಉಳ್ಳಾಗಡ್ಡಿ ಮತ್ತು ಬೆಳ್ಳುಳ್ಳಿಯನ್ನು ಪಾಣಿ ಕೊಡಬೇಕು ಫ್ರೆಂಡ್ಸ್. ಒಂದು ಚೆನ್ನಾಗಿ ಗೋಲ್ಡನ್ ಕಲರ್ ಆಗುವವರೆಗೂ ನಾವು ಎಣ್ಣೆಯಲ್ಲಿ ಕರಿಯಬೇಕು, ಎಣ್ಣೆಯಲ್ಲಿ ನಾವು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಜೀರಿಗೆಯನ್ನು ಹಾಕ್ತಾ ಇದ್ದೀವಿ. ಜೀರಿಗೆ ನಿಮ್ಮ ಟೇಸ್ಟಿಗೆ ತಕ್ಕಂತೆ. ಜೀರಿಗೆ ಮೀನು ಸಾರಿಗೆ ತುಂಬ ರುಚಿಕರ ಮತ್ತು ಡೈಜೆಷನ್ಗೆ ಕೂಡ ತುಂಬ ಒಳ್ಳೆಯದು. ಇವಾಗ ನಾವು ಗೋಲ್ಡನ್ ಕಲರ್ ಬರೋತನ ವೇಟ್ ಮಾಡಮ್ಮ ಫ್ರೆಂಡ್ಸ್. ನೋಡಿ, ಇವಾಗ ಕಲರ್ ಚೇಂಜ್ ಆಗ್ತಾ ಇದೆ. ಉಳ್ಳಾಗಡ್ಡಿ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಗೋಲ್ಡನ್ ಕಲರ್ ಬರ್ತಾ ಇದೆ. ಇವಾಗ ನಾವು ಮಿಕ್ಸ್ ಮಸಾಲೆ ಗ್ರೈಂಡ್ ಮಾಡಿದ್ದು ಇವಾಗ ಹಾಕಬೇಕು ಫ್ರೆಂಡ್ಸ್. ಅದರಲ್ಲಿ ಏನಿದೆ ಅಂದರೆ ಟೊಮೆಟೊ ಹಣ್ಣು, ಉಳ್ಳಾಗಡ್ಡಿ, ಕೊತ್ತಂಬರಿ, ಜಿಂಜರು, ಗ್ಯಾರ್ಲಿಕ್ ಇವೆಲ್ಲ ಮಿಕ್ಸ್ ಮಾಡಿ ನಾವು ಪೇಸ್ಟನ್ನು ಮಾಡ್ಕೊಂಡಿದ್ದೀವಿ ಫ್ರೆಂಡ್ಸ್. ಇವಾಗ ಚೆನ್ನಾಗಿ ಆ ಮಸಾಲೆಯನ್ನು ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ. ಸ್ವಲ್ಪ ಆ ಜಾರಿನಲ್ಲಿ ಮಸಾಲೆ ಇದೆ ಫ್ರೆಂಡ್ಸ್, ಅದನ್ನು ನಾನು ಸ್ವಲ್ಪ ಕ್ಲೀನ್ ಮಾಡಿ ನೀರು ಹಾಕ್ತಾ ಇದ್ದೇನೆ. ಜಾಸ್ತಿ ನೀರು ಹಾಕಕ್ಕೆ ಹೋಗಬೇಡಿ. ಇವಾಗ ನಾವು ಚೆನ್ನಾಗಿ ಈ ಥರ ಎಣ್ಣೆ ಬಿಡುವ ಹಾಗೆ ಮಸಾಲೆಯನ್ನು ನಾವು ಫ್ರೈ ಮಾಡ್ಕೋಬೇಕು. ಇವಾಗ ಸ್ವಲ್ಪ ಅರಿಶಿಣ ಪುಡಿಯನ್ನು ಹಾಕಿ ಮತ್ತು ಜಿಂಜರ್ ಗ್ಯಾರ್ಲಿಕ್ ಪೇಸ್ಟನ್ನು ಹಾಕಿ ಫ್ರೆಂಡ್ಸ್. ಇದು ತುಂಬಾ ಟೇಸ್ಟು ಬರುತ್ತೆ ಸಾರಿನಲ್ಲಿ. ನಾವು ಮೀನದ ಸಾರನ್ನು ಮಾಡ್ತಾ ಇದ್ದೀವಿ ಫ್ರೆಂಡ್ಸ್. ಒಂದು ಸ್ಪೈಸಿಯಾಗಿ ಮಾಡೋದರಿಂದ ಮೀನು ಸಾರು ತುಂಬ ಟೇಸ್ಟಿ ಆಗುತ್ತೆ. ಇವಾಗ ಸ್ವಲ್ಪ ಸಾಲ್ಟನ್ನು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಸಾಲ್ಟ್ ಯಾಕೆ ಅಂತಂದರೆ ಅದರಲ್ಲಿ ಟೊಮೆಟೊ ಪೇಸ್ಟ್ ಇರೋದರಿಂದ ಸಾಲ್ಟು ಟೊಮೆಟೊ ಜಲ್ದಿ ಮೆಲ್ಟ್ ಆಗುತ್ತೆ ಫ್ರೆಂಡ್ಸ್, ಕರಗ್ತದೆ, ಕುದೀತದೆ. ಇವಾಗ ನಾವು ಸ್ವಲ್ಪ ಕರಿಬೇವಿನ ತಪ್ಪಲ ಒಂದು ಎಕ್ಸ್ಟ್ರಾ ಟೇಸ್ಟ್ಗಾಗಿ ಹಾಕ್ತಾ ಇದ್ದೀವಿ ಫ್ರೆಂಡ್ಸ್. ನೋಡಿ, ಇದು ನಮ್ಮ ಸಾರಿನ ಒಂದು ಅಲಂಕಾರ ಅಂತ ಹೇಳ್ತೀವಿ. ಇದು ಕೊತ್ತಂಬರಿ ಲಾಸ್ಟಿಗೆ ನಮ್ಮ ಸಾರು ರೆಡಿ ಆದಮೇಲೆ ಅದಕ್ಕೆ ಅಲಂಕರಿಸಬೇಕು. ಅದರಿಂದ ಇದು ನಮ್ಮ ಟರ್ಮರಿನ್ ಪೇಸ್ಟು ಹಾಕಬೇಕು ಫ್ರೆಂಡ್ಸ್. ಹುಣಸೆ ಹಣ್ಣಿನ ರಸ ಇದು ತುಂಬ ಒಳ್ಳೆಯದು. ನೋಡಿ, ಮೀನದ ಸಾರಿಗೆ ಹುಣಸೆ ಹಣ್ಣಿನ ರಸ ಕಡ್ಡಾಯವಾಗಿ ಹಾಕಲೇಬೇಕು ಫ್ರೆಂಡ್ಸ್. ಇಲ್ಲಾಂದರೆ ಹುಣಸೆ ಹಣ್ಣಿನ ಸಾರಿಲ್ಲದೆ ಮೀನ ಟೇಸ್ಟು ಆಗಂಗಿಲ್ಲ, ರುಚಿನೂ ಆಗಂಗಿಲ್ಲ. ಇದು ನಮ್ಮ ಖತರ್ನಾಕ್ ಖಾರ ಪುಡಿ. ಸ್ವಲ್ಪ ಲಿಮಿಟಾಗಿ ಹಾಕಿ ಫ್ರೆಂಡ್ಸ್, ಯಾಕಂತಂದರೆ ಖಾರ ಪುಡಿ ಜಾಸ್ತಿ ಹಾಕಿದರೆ ನಮ್ಮ ಹೊಟ್ಟೆಗೆ ತುಂಬ ತೊಂದರೆ ಕೊಡುತ್ತೆ ಫ್ರೆಂಡ್ಸ್. ಸಾಕು ಅಷ್ಟೇ ಸಾಕು. ಇವಾಗ ಚೆನ್ನಾಗಿ ಇದು ನಮ್ಮ ಧನಿಯಾ ಪುಡಿ ಫ್ರೆಂಡ್ಸ್. ಧನಿಯಾ ಪುಡಿ ನಿಮ್ಮ ಟೇಸ್ಟಿಗೆ ತಕ್ಕಂತೆ ಹಾಕಿ, ಜಾಸ್ತಿ ಹಾಕಕ್ಕೆ ಹೋಗಬೇಡಿ. ಸಾರು ಸ್ವಲ್ಪ ಒಗ್ಗರ ಆಗುತ್ತೆ, ಕೈ ಆಗುತ್ತೆ. ಇದು ನಮ್ಮ ಫಿಶ್ ಗ್ರೇವಿ ಮಸಾಲ, ಈಸ್ಟರ್ನ್ ಕಂಪ್ನಿದು. ಇರಲಿ ಪರವಾಗಿಲ್ಲ, ಯಾವ ಕಂಪ್ನಿ ಇದ್ದರೂ ನೀವು ಹಾಕಿ. ನನಗೆ ಈಸ್ಟರ್ನ್ ಕಂಪ್ನಿ ಸಿಕ್ಕಿದೆ ಫ್ರೆಂಡ್ಸ್, ನಾನು ಅದನ್ನು ಯೂಸ್ ಮಾಡ್ತಾ ಇದ್ದೇನೆ. ಇದು ಎಲ್ಲವನ್ನು ಮಸಾಲೆ ಹಾಕಿ ಚೆನ್ನಾಗಿ ನೀವು ಎಣ್ಣೆ ಹೊರಗೆ ಬರೋ ತನಕ ಕುದಿಸಿ, ಆಮೇಲೆ ಸ್ವಲ್ಪ ಘಮ ಅಂತಿದೆ ಫ್ರೆಂಡ್ಸ್. ನೋಡ್ತಿದ್ರೆ ನೋಡಿ ಯಾವ ರೀತಿ ಚುಟು ಅಂತಿದೆ. ಆವಾಗ ನೀವು ನಿಮಗೆ ಬೇಕಾದಷ್ಟು ನೀರನ್ನು ಹಾಕಿ. ನೋಡಿ ಫ್ರೆಂಡ್ಸ್, ಅಲ್ಲಿ ನಾನು ನೀರನ್ನು ಹಾಕಿದ್ದೇನೆ. ನನಗೆ ಎಷ್ಟು ಬೇಕಷ್ಟು ಸಾರಿನ ಪ್ರಮಾಣವನ್ನು ನೋಡಿ ನಾನು ಒಂದು 2 ಈ ಥರ ಚೆನ್ನಾಗಿ ಕುದಿಸಬೇಕು ಫ್ರೆಂಡ್ಸ್. ನೀವು ನೀರು ಹಾಕಿದ ಮೇಲೆ ಯಾವಾಗ ಈ ಥರ ಕುದಿ ಬರುತ್ತೆ ಆವಾಗ ಒಂದು ಮೀನವನ್ನು ಆ ಸಾರಿನಲ್ಲಿ ಬಿಡ್ತಾ ಇರಬೇಕು ಫ್ರೆಂಡ್ಸ್. ನೋಡಿ ಯಾವ ರೀತಿ ನಾನು ಮೀನವನ್ನು ಬಿಡ್ತಾ ಇದ್ದೀನಿ, ಅದೇ ರೀತಿ ನೀವು ಸಾರಿನಲ್ಲಿ ಮೀನು ಬಿಡಬೇಕು ಫ್ರೆಂಡ್ಸ್. ಕಟ್ಟಾದ ಮೀನ ಒಂದಾಗಿ ಸಾರಿನಲ್ಲಿ ನೀವು ಮೀನವನ್ನು ಬಿಟ್ಟರೆ ಚೆನ್ನಾಗಿ ಕುದಿಯುತ್ತೆ ಫ್ರೆಂಡ್ಸ್.
ನೋಡಿ ಯಾವ ರೀತಿ ನಾವು ಜಮಾಯಿಸಬೇಕು ಆ ಸಾರಿನಲ್ಲಿ ಅಂತ. ಒಂದಾಗಿ ನೀವು ಸಾರಿನಲ್ಲಿ ಮೀನು ಬಿಡುವುದರಿಂದ ಮೀನು ಚೆನ್ನಾಗಿ ಕುದಿಯುತ್ತೆ ಫ್ರೆಂಡ್ಸ್, ಮತ್ತು ಮೀನು ಒಡೆಯಂಗಿಲ್ಲ, ಅಂದರೆ ತುಕಡಿ ಆಗಂಗಿಲ್ಲ ಫ್ರೆಂಡ್ಸ್. ನೋಡಿ ಈ ರೀತಿ ಒಂದೊಂದಾಗಿ ಬಿಡ್ತಾ ಇದ್ದೀನಿ. ಇದೇ ಸರಿಯಾದ ಮೆಥಡು. ಈಗ ನಾವು ಮೀನು ಬಿಟ್ಟ ಮೇಲೆ ಸ್ವಲ್ಪ ಕೆಳಗೆ ಮೇಲೆ ಮಾಡಬೇಕು. ಯಾಕಂತಂದರೆ ಫಸ್ಟಿಗೆ ಬಿಟ್ಟಿರುವಂಥ ಮೀನುಗಳು ಕುದ್ದಿರ್ತವೆ, ಆಮೇಲೆ ಲಾಸ್ಟಿಗೆ ಬಿಟ್ಟಿರುವಂಥ ಮೀನುಗಳು ಸ್ವಲ್ಪ ಹಸಿ ಇರ್ತವೆ. ಈಗ ಆ ಥರ ಕುದಿ ಬಂದಾಗ ನೀವು ಆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಅಲಂಕರಿಸಿ ನಿಮ್ಮ ಸಾರಿಗೆ ಮತ್ತು ನಿಮ್ಮ ಬೀಗರಿಗೆ, ನಿಮ್ಮ ಮನೆಗೆ ಬಂದಿರುವಂಥ ಗೆಸ್ಟ್ಗಳಿಗೆ, ಅಥವಾ ನೀವು ಎಲ್ಲರೂ ಕುಂತು ಮನೆಯಲ್ಲಿ ಎಂಜಾಯ್ ಮಾಡಿ ಈ ಥರ ಘಮ ಘಮ ಫಿಶಿಂಗ್ ಸಾರು